ಆಮ್ ಆದ್ಮಿ ಪಕ್ಷದವರು. ಸೊ ನಾನು ನೋಡಿ ಖುಷಿ ಆಯಿತು. ಬರೀ ಕಾಂಗ್ರೆಸ್ಸು BJP ಅನ್ನುವಂಥ ಅಬ್ಬರದ ನಡುವೆ ಆಮ್ ಆದ್ಮಿ ಪಾರ್ಟಿ ಕೂಡ ನಿಂತ್ಕೊಂಡಿದೆ. ಏನು ಸರ್ ಧೈರ್ಯ ನಿಮಗೆ ಈ ಕ್ಷೇತ್ರದಲ್ಲಿ ಮತ್ತೆ ನಾವು ಗೆಲ್ತೀವಿ ಅನ್ನೋ ಧೈರ್ಯ ಹೆಂಗೆ ಸರ್? ಸರ್, ಕಾಂಗ್ರೆಸ್ ಮತ್ತು BJP ಬಿಟ್ಟರೆ ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ಅಂತಿರೋದು ಅಂತಂದರೆ ಅದು ಆಮ್ ಆದ್ಮಿ ಪಾರ್ಟಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಪಕ್ಷದ ಪ್ರತಿನಿಧಿಗಳು ಜಮ್ಮು ಕಾಶ್ಮೀರದಲ್ಲಿದ್ದಾರೆ, ಪಂಜಾಬಲ್ಲಿದ್ದಾರೆ, ಡೆಲ್ಲಿನಲ್ಲಿದ್ದಾರೆ, ಗುಜರಾತಲ್ಲಿದ್ದಾರೆ, ಗೋವಾನಲ್ಲಿದ್ದಾರೆ. ಸೊ ಇದು ಕಾಂಗ್ರೆಸ್ ಮತ್ತು BJP ಬಿಟ್ಟರೆ ಇಷ್ಟು ರಾಜ್ಯಗಳಲ್ಲಿ ಪ್ರತಿನಿಧಿಗಳು ಬೇರೆ ಯಾವುದೇ ಪಕ್ಷಕ್ಕೂ ಇಲ್ಲ. ಸೊ ಮೊದಲು CM ಆಗಿದ್ರಲ್ಲ? ಹೌದು, ಪಂಜಾಬಲ್ಲಿ CM ಇದಾರಲ್ಲ, ಡೆಲ್ಲಿನಲ್ಲಿ 2 ಸಲ ಅರವಿಂದ್ ಕೇಜ್ರಿವಾಲ್ ಅವರು CM ಆಗಿದ್ರಲ್ಲ. ಹಾಗಾಗಿ ನಮ್ಮ ಪಕ್ಷದ ಏನು ಒಂದು ಪ್ರಾತಿನಿಧ್ಯತೆ ಇದೆಯಲ್ಲ ಅದು ಕರ್ನಾಟಕದಲ್ಲೂ ಆರಂಭ ಆಗಬೇಕು ಅಂತ. ದಾವಣಗೆರೆ ಜಿಯೋಗ್ರಫಿಕಲ್ ಹೇಳ್ಬೇಕಂದ್ರೆ ಕರ್ನಾಟಕದ ಮಧ್ಯಭಾಗ, ಇಲ್ಲಿಂದನೇ ಶುರು ಆಗ್ಬಿಡ್ಲಿ ಅಂತೇಳಿ ಇವತ್ತು ನಾವು ಏನು ಹೋರಾಟಕ್ಕೆ ಇಳಿದಿದ್ದೀವಿ. ಒಂದು ಏನು ಕಾಂಗ್ರೆಸ್ ಆಗಲಿ BJP ಆಗಲಿ ಇವೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಇವ್ರದ್ದು BJP ಕ್ಯಾಂಡಿಡೇಟು ಅಡ್ಜಸ್ಟ್ಮೆಂಟ್ ಮೇಲೆ ನಿಂತಿರೋದು. ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಯಾವ ಥರ ಸೀಟ್ ಸಿಕ್ಕಿದೆ ನಿಮಗೂ ಗೊತ್ತು. ಅವ್ರದ್ದು ಫ್ಯಾಮಿಲಿ ಇಲ್ಲಂದ ಅವ್ರಿಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ. ಸೊ ನಮ್ಮ ಪಕ್ಷದ ಏನು ಅಭ್ಯರ್ಥಿ ಇದ್ದಾರೆ ಶಿವಕುಮಾರಪ್ಪ, ಅವರು ಚಾರ್ಟರ್ಡ್ ಅಕೌಂಟೆಂಟ್. ಕಳೆದ 30 ವರ್ಷದಿಂದ ಇಲ್ಲೇ ದಾವಣಗೆರೆಯಲ್ಲಿ ಅವರು ಒಂದು ಏನು ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಮಾಡ್ತಿದ್ದಾರೆ. ದಾವಣಗೆರೆ ಜಿಲ್ಲಾ ಚಾರ್ಟರ್ಡ್ ಅಕೌಂಟೆಂಟ್ ಅಧ್ಯಕ್ಷರಾಗಿದ್ದಾರೆ. ಸೊ ಹಾಗಾಗಿ ಒಂದು ಜನಸಾಮಾನ್ಯರ ಜೀವನ ನಡೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಜನ ಈ ಸರಿ ಒಂದು ಬದಲಾವಣೆ ಮಾಡೇ ಮಾಡ್ತಾರೆ. ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಶಿವಕುಮಾರಪ್ಪ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗೆಲ್ಲ ಇದೆ. ಸರ್, ಇವಾಗ ನೋಡ್ತಾ ಇದ್ರೆ ಈ ದೊಡ್ಡ ಸೌಂಡ್ಗಳಾಗಬೇಕು, ದೊಡ್ಡ ಮೀಡಿಯಾದವ್ರು ಬರಬೇಕು, ಹಾಗೆ ಸಿಕ್ಕಾಪಟ್ಟೆ ದುಡ್ಡು ಬಿಚ್ಚಬೇಕು ಅನ್ನೋದಿದೆ. ನೀವು ಯಾವ ಕಾನ್ಫಿಡೆನ್ಸ್ ಮೇಲೆ ನಾವು ಗೆಲ್ತೀವಿ ಅನ್ನೋ ಭರವಸೆ ಇಟ್ಕೊಂಡಿದ್ದೀರಾ ನೀವು? ಸರ್, ಆಮ್ ಆದ್ಮಿ ಪಾರ್ಟಿದು ತತ್ವ ಮತ್ತೆ ಸಿದ್ಧಾಂತ ಏನಂದ್ರೆ ಅಭಿವೃದ್ಧಿ ರಾಜಕಾರಣ ಅಷ್ಟೇ. ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಾನು ಇವಾಗ ಇಲ್ಲಿ ಜನಗಳಿಗೆ ದುಡ್ಡು ಕೊಟ್ರೆ ನಾನು ಅಭಿವೃದ್ಧಿ ಆಗ್ತೀನಿ. ಜನನಾಗ್ಲಿ ಅಥವಾ ಸಮಾಜನಾಗ್ಲಿ ನಾನು ಅಭಿವೃದ್ಧಿ ಮಾಡಕ್ಕಾಗಲ್ಲ. ಒಂದ್ಸಾರ ಹಾಕ್ಬಿಟ್ಟು 10 ಸಾವಿರ ಎತ್ಕೋ ಬಿಸ್ನೆಸ್ ಅದು. ಹೌದು, ಆದ್ರೆ ಆಮ್ ಆದ್ಮಿ ಪಾರ್ಟಿ ಬಿಸ್ನೆಸ್ ಮಾಡಕ್ ಬಂದಿಲ್ಲ, ಕೆಲಸ ಮಾಡಕ್ ಬಂದಿದೆ. ಹೌದು ಸರ್, ಒಂದು ಬದಲಾವಣೆ ಮಾಡಬೇಕು ಅಂತ, ಒಂದು ಬದಲಾವಣೆ ತರಬೇಕು ಸಮಾಜದಲ್ಲಿ, ಒಂದು ಬದಲಾವಣೆ ತರಬೇಕು. ಮುಖ್ಯವಾಗಿ ಏನಂತಂದ್ರೆ ಸಮಾಜದ ಕಟ್ಟ ಕಡೆಯ ಮಗುಗೂ ಶಿಕ್ಷಣ ಸಿಗ್ಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ಆರೋಗ್ಯ ಸಿಗ್ಬೇಕು. ಇದೆರಡು ಸರ್ ನಮ್ಮ ಪಕ್ಷದ ತತ್ವ. ಕಳ್ಕೊತಾ ಇರೋದು ಸರ್. ಹೌದು, ಅದನ್ನೇ ನಮ್ ಜನ ಕೇಳ್ತಾ ಇಲ್ವಲ್ಲ. ಹೌದು, ಶಿಕ್ಷಣ ಕೊಟ್ಟೆ ಅಂತ ಕೇಳಲ್ಲ, ನಂಗೆ ಇದ್ಕೊಟ್ಟ ಹಾಸ್ಪಿಟಲ್ ಕೊಟ್ಟೆ ಅಂತ ಕೇಳಲ್ಲ. ಇಲ್ಲ ಸರ್, ಜನರಿಗೆ ಅಲ್ಲ ಸರ್, ಜನರಿಗೆ ಇನ್ನೂ ಆಗಿಲ್ಲ ಅಲ್ಲ ಸರ್, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ 2,000 ರೂಪಾಯಿ ಕೊಟ್ಬಿಟ್ಟು 5 ಲಕ್ಷ 6 ಲಕ್ಷದ್ದು ಏನು ಒಂದು ಸೌಲಭ್ಯಗಳು ಕೊಡ್ಬೇಕಲ್ಲ, ಅದರಿಂದ ವಂಚಿತರನ್ನಾಗಿ ಮಾಡ್ತಿದ್ದಾರೆ. ಇವತ್ತು ನೀವು ಒಂದು ಮಗುಗೆ ಸರ್ಕಾರಿ ಶಾಲೆನಲ್ಲಿ ಎಲ್ಲಾ ರೀತಿ ಫೆಸಿಲಿಟಿ ಕೊಟ್ಬಿಟ್ರೆ 5,000 ರೂಪಾಯಿ ಫೀಸ್ ಕಮ್ಮಿ ಆಗುತ್ತೆ. ತಿಂಗಳಿಗೆ 5,000 ರೂಪಾಯಿ ಅಂದ್ರೆ ವರ್ಷಕ್ಕೆ 60,000. 5 ವರ್ಷಕ್ಕೆ ಎಷ್ಟಾಯ್ತು ಸರ್? 3 ಲಕ್ಷ. ಆದ್ರೆ ಇವ್ರೇನ್ ಮಾಡ್ತಿದಾರೆ, 2,000 ರೂಪಾಯಿ ಕೊಟ್ಬಿಟ್ಟು ಅಥವಾ 1,000 ರೂಪಾಯಿ ಕೊಟ್ಬಿಟ್ಟು ಬಂಡವಾಳ ತರ ಹಾಕ್ಬಿಟ್ಟು ಅವ್ರ ಜೇಬ್ ತುಂಬಿಸ್ಕೊಂಡು ಅವ್ರ ಅಭಿವೃದ್ಧಿ ಆಗ್ತಿದ್ದಾರೆ ಹೊರತು ಯಾವುದೇ ಮಗುನ ಅಭಿವೃದ್ಧಿ ಮಾಡ್ತಿಲ್ಲ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಆರೋಗ್ಯ ಅನ್ನೋದು ಕೊಡಿಸ್ತಿಲ್ಲ. ಸೊ ಆರೋಗ್ಯ ಏನ್ ಬೇಕು ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಸುರಿತಾರೆ. ಅದು ನಮ್ದೇ ದುಡ್ಡು. ಕೆಟ್ಟೋಗಿರುತ್ತೆ. ಒಳ್ಳೆ ಡಾಕ್ಟರ್ ಹಾಕಲ್ಲ, ಒಳ್ಳೆ ಮಿನಿಸ್ಟರ್ಗಳನ್ನ ಹಾಕಲ್ಲ, ಸ್ಕೂಲ್ ಕಾಲೇಜ್ ಮುಚ್ಚುತ್ತಾರೆ. ಕೊನೆಗೆ ಜನ ಏನ್ ಅನ್ಕೋತಾರೆ ಅಂದ್ರೆ ಅಯ್ಯೋ ನಾವು ಕೇಳಂತ ಪ್ರಶ್ನೆ ಅಲ್ಲಪ್ಪ ಅಂತ ಅನ್ಕೊಂಡು ಸರ್. ಆಸ್ಪತ್ರೆಯಲ್ಲಿ ಇವತ್ತೇನಾಗಿದೆ ಗೊತ್ತಾ ಸರ್, ನೀವು ಹೋಯ್ತು ಅಂತಂದ್ರೆ ಯಾವುದೇ ಒಂದು ಸಮಸ್ಯೆ ಹೇಳಿ, ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು, ಎಕ್ಸ್ರೇ ಮಾಡಿಸ್ಲೇಬೇಕು, ಅಲ್ಲೇ ಕಿತ್ತಾಕ್ಬಿಡ್ತಾರೆ ನೋಡಿ. ಅದ್ರ ರಾಜಕಾರಣಿಗಳದೇ ಆಗಿರುತ್ತೆ ಎಲ್ಲ ನಿಮ್ಗೆ ಗೊತ್ತಿದೆ. ಮತ್ತೆ ಅದನ್ನ ನೀವು ಹೆಚ್ಚೆಚ್ಚು ಜನರಿಗೆ ನೀವು ತಲುಪಿಸ್ಬೇಕು ಅಂತ ನಾನು ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೆ. ನಿಮ್ಗೆ 2,000 ರೂಪಾಯಿ ಕೊಟ್ಟಿಲ್ವಾ ಅಂತಾರೆ, ಬನ್ನಿ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಗೆ ಲಕ್ಷಾಂತರ ರೂಪಾಯಿ ಪೀಕ್ತೀನಿ ಅಂತ ಹೇಳ್ತಾರೆ. ನಿಮ್ಗೆ 2,000 ರೂಪಾಯಿ ಕೊಟ್ಟಿಲ್ವಾ ಅಂತಾರೆ, ಬನ್ನಿ ಗೌರ್ಮೆಂಟ್ ಇದನ್ನ ಸ್ಕೂಲ್ನ ಮುಚ್ಚಾಕ್ಬಿಟ್ಟು ಬರೀ ಪ್ರೈವೇಟ್ ಸ್ಕೂಲ್ಗೆ ಅಂತ ಹೇಳ್ತಾರೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಮಾಡ್ತಾರೆ. ಸೊ ತಾವೇನು ಅಭ್ಯರ್ಥಿ? ಸರ್, ನನ್ನ ಹೆಸರು ಚೆನ್ನಪ್ಪಗೌಡ ನೆಲ್ಲೂರು ಅಂತ. ನಾನು ರಾಜ್ಯ ಕಾರ್ಯದರ್ಶಿ ಆಮ್ ಆದ್ಮಿ ಪಾರ್ಟಿ. ಬೇಸಿಕಲಿ ನಾನು ಆಡಿಟರ್ ಮತ್ತು ಅಡ್ವೊಕೇಟ್ ಕೂಡ. ನಾನು ನಮ್ಮ ಸ್ನೇಹಿತರು ಎಲೆಕ್ಷನ್ ನಿಂತಿದ್ದಾರೆ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಕೂಡ ಬಂದಿದ್ದೀನಿ. ನಾನು ಒರಿಜಿನಲಿ ಮಂಡ್ಯ. ಸೊ ಇಲ್ಲಿ ಯಾವುದೇ ಹಣಕಾಸಿನ ಆಸೆ ಇಲ್ಲದೇ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಈಗ ಪೇಯ್ಡ್ ಅಸಿಸ್ಟೆಂಟ್ಗಳು, ಪೇಯ್ಡ್ ವಾಲಂಟಿಯರ್ಸ್ ಯಾರೂ ಇಲ್ಲ ನಮ್ಮಲ್ಲಿ. ನೀವೇ ಹೇಳಿದ್ರಿ ಮೊದಲನೇದಾಗಿ ನಿಮ್ಗೆ ಏನು ಧೈರ್ಯ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತ. ನಿಮಗೂ ಗೊತ್ತಿದೆ BJP ಮೊದಲನೇದಾಗಿ ಅಡ್ವಾಣಿ ಮತ್ತು ವಾಜಪೇಯಿ ಅವರು ಇಬ್ಬರೇ ಗೆದ್ದು ಬರ್ತಾ ಇದ್ದಿದ್ದು. ಇವತ್ತು ರಾಷ್ಟ್ರವನ್ನು ಆಳ್ತಾ ಇದ್ದಾರೆ. ನಮ್ಗೇನಂತಂದರೆ ತತ್ವ ಸಿದ್ಧಾಂತ ಇಂಪಾರ್ಟೆಂಟ್ ಇದೆ. ಇಲ್ಲಿ ಎಜುಕೇಟೆಡ್ ಇದ್ದೀವಿ. ಜನಸಾಮಾನ್ಯರಿಗೆ ಏನು ಮೋಸ ಆಗ್ತಾ ಇದೆ ಇವತ್ತು, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ರೋಡ್ ಇರ್ಬೋದು, ಮತ್ತು ಎಲ್ಲ ಕುಡಿಯೋ ನೀರು ಇರ್ಬೋದು, ಕರೆಂಟ್ ಇರ್ಬೋದು, ಎಲ್ಲೆಲ್ಲಿ ಮೋಸಗಳಾಗ್ತಾ ಇದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ. ಇವಾಗ ಮೊನ್ನೆ ಕೂಡ ನಮ್ಮ ಆಮ್ ಆದ್ಮಿ ಪಕ್ಷದ ಒಬ್ಬ MP ಕೂಡ ಮಾತಾಡಿದ್ದಾರೆ. ಏನೇನು ಟೆಲಿಫೋನಲ್ಲಿ ಎಷ್ಟಷ್ಟು ಹಗರಣ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಚಾರ್ಜಸ್ ಎಷ್ಟಷ್ಟು ಹಗರಣ ಮಾಡ್ತಾ ಇದ್ದಾರೆ. ತೆಗ್ದಿಲ್ಲ ಸರ್. ಆಮ್ ಆದ್ಮಿ ಪಕ್ಷವನ್ನು ಅವರು
ಡಿಫೆಂಡ್ ಮಾಡ್ಕೋಬೇಕು. ನಾವು ತೆಗ್ದಿರೋದಿಲ್ಲ. ಅವರು ಪಂಜಾಬಿಂದ MP ಕೂಡ ಸೈಡ್ ಲೈನ್ ಮಾಡಿರೋ ಪಂಜಾಬಿಂದ MP ಕೂಡ ಸೈಡ್ ಲೈನ್ ಏನು ಮಾಡಿಲ್ಲ ಸರ್, ಆ ಥರ ಏನಿಲ್ಲ. ಅವ್ರದ್ದು ಆದಂತ ಪ್ರೋಟೀನ್ ಏನಂತಂದ್ರೆ ಪ್ರೋಟೋಕಾಲ್ಸ್ ಇದೆ. ಹೌದೌದು, ಶಾಸನಸಭೆಯಲ್ಲಾಗಲಿ ಪಾರ್ಲಿಮೆಂಟಲ್ಲೇ ಆಗಲಿ ಅದನ್ನ ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲ್ ಪ್ರಕಾರ ನಡ್ಕೋಬೇಕು. ನಾವು ಯಾರನ್ನೂ ತೆಗ್ದಿಲ್ಲ. ಅವ್ರ MP ತೆಗಿಯಕ್ಕೆ ಅಷ್ಟು ಸುಲಭ ಇಲ್ಲ, ಆಗೋದು ಇಲ್ಲ. ಸೊ ಇಲ್ಲಿ ಏನಾಗಿದೆ, ದಾವಣಗೆರೆಯಲ್ಲಿ ಸ್ವತಂತ್ರ ಬಂದು 70 ವರ್ಷ ಆಗಿದ್ರು ದಾವಣಗೆರೆಗೆ ಸ್ವತಂತ್ರ ಬಂದಿಲ್ಲ. ಒಂದು ಫ್ಯಾಮಿಲಿ ಆಡಳಿತ ನಡೆಸ್ತಾ ಇದೆ. ಈ ಫ್ಯಾಮಿಲಿಯನ್ನ ಕೊನೆಗಾಣಿಸ್ಬೇಕು. ನಾವು ಜನಸಾಮಾನ್ಯರ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದ್ರಿಂದ ಧೈರ್ಯವಾಗಿ ನಿಂತ್ಕೊಂಡಿದ್ದೀವಿ ಸರ್. ನಾವೆಲ್ಲ ಅವರು ಕೂಡ BE MBA, ಇವರು ಕೂಡ MBA ಮಾಡಿದ್ದಾರೆ. ನಾನು ಕೂಡ ಮತ್ತೆ BCom LLB ಮಾಡಿಕೊಂಡು ನನ್ನ ಆಡಿಟರ್ ಕೂಡ, ಇವರು ಕೂಡ MA ಗ್ರಾಜ್ಯುಯೇಟು. ಅವರು ಕೂಡ ಅಸಿಸ್ಟೆಂಟ್ ಕಮಿಷನರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರಿಟೈರ್ಡ್. ಸೊ ಅವರು ಕೂಡ ಪ್ರಿನ್ಸಿಪಲ್ ಇದ್ದಾರೆ. ಹೀಗೆ ಎಲ್ಲ ಬುದ್ಧಿವಂತರು ಸೇರಿದಾಗ ಜನಸಾಮಾನ್ಯರ ಬದಲಾವಣೆ ಆಗೇ ಆಗ್ತಾರೆ ಅನ್ನೋದು ಒಂದು ಉದ್ದೇಶದಿಂದ ನಾವು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ಇಲ್ಲಿ ಚುನಾವಣೆಯನ್ನು ನಡೆಸಿ ಗೆಲುವು ನಮ್ಮದಾಗುತ್ತೆ ಅಂದ್ಕೊಂಡಿದ್ದೀವಿ. ಜನಸಾಮಾನ್ಯರು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಮ್ಗೆ ಗೆಲುವಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಏನು ಭರವಸೆ? ನಮಸ್ಕಾರ, ನಾನು ರಿಟೈರ್ಡ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಪ್ರಭಾವತಿ ಅಂತಂದ್ಬಿಟ್ಟು. ಈಗಿನ ಜನರೇಷನ್ ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ನಮ್ಮ ಆಮ್ ಆದ್ಮಿ ದಡ್ರ ಥರ ಬಿಹೇವ್ ಮಾಡ್ತಾರೆ. ಬಟ್ ನಮ್ಮ ಆಮ್ ಆದ್ಮಿ ಪಾರ್ಟಿನಲ್ಲಿ ಎಲ್ಲರೂ ಎಜುಕೇಟೆಡ್. ನಮ್ಮ ಪಾರ್ಟಿನಲ್ಲಿ ಜಾತಿಯ ರಾಜಕಾರಣ ಇಲ್ಲ, ಭಾಷೆಯ ರಾಜಕಾರಣ ಇಲ್ಲ, ಕುಟುಂಬ ರಾಜಕಾರಣ ಇಲ್ಲ. ನಾವು ಒಂದೇ ಒಂದು ಧ್ಯೇಯ ಇಟ್ಕೊಂಡಿರೋದು ಕಾಮನ್ ಮ್ಯಾನ್ ತಲುಪಿಸ್ಬೇಕು. ಕಾಮನ್ ಮ್ಯಾನ್ಗೆ ತುಂಬ ಅಂದರೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿದೆ ನೋಡಿ. ಒಂದು ಮೆಡಿಕಲ್ ಕಾಲೇಜ್ ತಗೊಳ್ಳಿ, ಎಜುಕೇಷನ್ ತಗೊಳ್ಳಿ, ಅಥವಾ ನೀವು ಏನೇ ಸ್ಕೂಲ್, ಎಲ್ಲ ಪಾಲಿಟಿಷಿಯನ್ಸೇ 3 ಲಕ್ಷ ಕೈಯಲ್ಲಿ ಇಟ್ಕೊಳ್ಳದೆ ನೀವು ಕೈಯಲ್ಲಿ ಏನೋ ಕಾಯಿಲೆ ಬಂತು ಅಂದರೆ ನೀವು ಯಾವ ನರ್ಸಿಂಗ್ ಹೋಮಲ್ಲೂ ನಿಮಗೆ ಟ್ರೀಟ್ಮೆಂಟ್ ಸಿಕ್ಕಲ್ಲ. ಆ 3 ಲಕ್ಷ ತಗೊಂಡು ಹೋಗಿ ಇವಾಗ ಒಂದು ಮಗುಗೆ ಸ್ಕೂಲಿಗೆ ಸೇರಿಸಿ 3 ಲಕ್ಷ ಬೇಕು ನಿಮಗೆ. ಜನಸಾಮಾನ್ಯರಿಗೆ ವಂಚನೆ ಆಗ್ತಾ ಇದೆ. ಸೊ ನಮ್ಮ ಪಾರ್ಟಿ ಒಂದೇ ಇವಾಗ ಇರೋದು ಜನರಿಗೋಸ್ಕರ ಇರೋದು ಅಂದರೆ ಆಮ್ ಆದ್ಮಿ ಪಾರ್ಟಿ. ದಾವಣಗೆರೆಯಲ್ಲಿ ಹೆಂಗೆ? ದಾವಣಗೆರೆಯಲ್ಲಿ ಸ್ವಲ್ಪ ಮಿಕ್ಸೆಡ್ ಇದೆ. ನಮಗೆ ಭರವಸೆ ಇದೆ. ಜನ ಮಾಡ್ತೀರಿ ಅಂತ ಅನ್ಸುತ್ತಾ? ದಾವಣಗೆರೆಯಲ್ಲಿ ಸ್ಟೆಪ್ಸ್ ಮಾಡ್ತೀವಿ, ನಮಗೆ ಹೋಪ್ಸ್ ಇದೆ. ದಾವಣಗೆರೆ ಜನ ಬುದ್ಧಿವಂತರು ಇದ್ದಾರೆ, ಎಲ್ಲ ಎಜುಕೇಟೆಡ್ ಇದ್ದಾರೆ, ಅರ್ಥ ಮಾಡ್ಕೋತಾರೆ. ಮುಂದಕ್ಕೆ ನಮಗೆ ಬದಲಾವಣೆ ಬೇಕು ಅನ್ನೋ ಅಭಿಲಾಷೆ ಅವರಿಗೆ ಇದೆ. ಅವರು ಬೇಕು, ಬದಲಾವಣೆ ಬೇಕು ಅಂದರೆ ಆಮ್ ಆದ್ಮಿ ಪಾರ್ಟಿನ ಅವರು ಗೆಲ್ಲಿಸ್ಬೇಕು. ಅಂದ್ರೆ ಅಷ್ಟು ಬುದ್ಧಿವಂತರು ಇದ್ದಾರೆ ಅಂದ್ರೆ 30 ವರ್ಷ ಒಂದೇ ಫ್ಯಾಮಿಲಿಗೆ ಹಾಕ ಬಂದಿರೋ ಬುದ್ಧಿವಂತರು ಅವರು. ಅದಕ್ಕೆ ಹೇಳ್ತಾ ಇದ್ದಾರೆ ಜನರಿಗೆ, ಇನ್ಮೇಲೆ ಬದಲಾವಣೆ ಬೇಕಾ? ನೀವು ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ, ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡಿ, ಎಜುಕೇಟೆಡ್ ಅವ್ರನ್ನ ಸೆಲೆಕ್ಟ್ ಮಾಡಿ. ನೀವು ನಿಮಗೋಸ್ಕರ ಇರೋರು ಸೆಲೆಕ್ಟ್ ಮಾಡಿ. ಓಟು ನಮ್ಮ ಅಭಿವೃದ್ಧಿಗೆ, ಅವನ ಅಭಿವೃದ್ಧಿಗಲ್ಲ. ಹೌದು, ಈಗ ಮಾಡ್ತಿರೋದೇನೋ ಅವ್ರ ಅಭಿವೃದ್ಧಿನೇ ಮಾಡ್ತಾ ಇದ್ದಾರೆ. ಇಲ್ಲ, ಇನ್ನು ಮುಂದೆ ಜನ ಎಚ್ಚೆತ್ಕೊಳ್ಳಿ. ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಅವ್ನು ಇಳಿಸುವಂತ ತಾಕತ್ತೆ ನಮ್ಮ ಜನಕ್ಕೆ ಇಲ್ಲ. ಅದಾಗಬೇಕು. ಜನ ಯೋಚನೆ ಮಾಡಬೇಕು ಸರ್, ಜನ ಯೋಚನೆ ಮಾಡಬೇಕು. ಥ್ಯಾಂಕ್ ಯು. ನಮಸ್ತೆ ಸರ್. ನಾನು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಪುಟ್ಟಣ್ಣ ರಾಮಚಂದ್ರ ಅಂತ ಅಂದ್ಬಿಟ್ಟು ಬೆಂಗಳೂರು ಸರ್. ಬೆಂಗಳೂರಿಂದ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಪ್ರತಿಯೊಂದು ದಾವಣಗೆರೆನ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದು. ಯಾಕಂದರೆ ಕಳೆದ 30-40 ವರ್ಷದಿಂದ ಒಂದು ಕುಟುಂಬ ರಾಜಕಾರಣ ಬಂದಿದೆ. ಈ ಕುಟುಂಬ ರಾಜಕಾರಣನ ಕೊನೆಗಾಣಿಸ್ಬೇಕು. ಜನ ಇವತ್ತು ನಾವು ತುಂಬ ಮನೆಗಳನ್ನೆಲ್ಲ ನಾವು ಭೇಟಿ ಕೊಟ್ಟಾಗ ಇಲ್ಲ ಸರ್ ನಾವು ಬದಲಾವಣೆ ಮಾಡ್ತೀವಿ, ಬದಲಾವಣೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಏನು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಇದೆಲ್ಲ ಮೂಲತಃ ಬಂದಿದ್ದು ಆಮ್ ಆದ್ಮಿ ಪಾರ್ಟಿ. ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತೇನಾಗಿತ್ತು, ಡೆಲ್ಲಿನಲ್ಲಾಗಲಿ ಪಂಜಾಬಲ್ಲಾಗಲಿ ಸಾಮಾನ್ಯ ಜನನೂ ಎಜುಕೇಷನ್ ಆಗಬೇಕು. ಒಂದು ಕುಟುಂಬದಲ್ಲಿ ಏನಾದ್ರು ಹಿರಿಯರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಉಂಟಾದಾಗ ಆ ಪಂಜಾಬ್ ಸರ್ಕಾರ 10 ಲಕ್ಷ ಕೊಡ್ತಾ ಇದೆ ಸರ್. ಇದನ್ನು ಇವ್ರಿಗೇನಾದ್ರು ಮಾಡೋದಕ್ಕಾಗತ್ತಾ ಸರ್? ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಈ ಕೆಲಸನ ನಾವು ಮಾಡ್ತೀವಿ. ಇಲ್ಲಿ ಜನತೆಗೆ ನಾವು ಧೈರ್ಯ ಕೊಡ್ತೀವಿ. ನಾವಿದ್ದೀವಿ ನಿಮ್ಮ ಜೊತೆಗೆ. ಏನೇ ಕೆಲಸ ಮಾಡಬೇಕು ಅಂತಂದರೆ ನಿಮ್ಮಗಳನ್ನ ಕೇಳಿ ಕೆಲಸ ಮಾಡ್ತೀವಿ, ಉತ್ತಮವಾದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವು ಕೇಳ್ತಾ ಇರೋದ್ರಿಂದ ಜನ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ನೋಡೋಣ, ಜನರ ಆಶೀರ್ವಾದ ನಮಗೆ. ನೀವು ಪಾಪ ಓಡಾಡ್ತಾ ಇದ್ರೆ ಇನ್ನೊಂದು 5-6 ದಿನ ಇದೆ, ರೀಚ್ ಮಾಡೋಕ್ಕಾಗತ್ತಾ ನಿಮಗೆ? ಸರ್ ಮಾಡ್ತಾ ಇದೀವಿ ಸರ್, ಮಾಡ್ತೇವೆ. ನಾವು ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ಸಪೋರ್ಟಿವ್ ಅಂತಂದ್ರೆ ದೊಡ್ಡ ಮೀಡಿಯಾಗಳು ಬರಲ್ಲ ಸರ್. ಹೌದು ಸರ್. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರುಗಳು ಸರ್ ನೋಡಿ, ಒಳ್ಳೆ ವಿಚಾರ ನೋಡಿ ಹಿಂದೆ ನೀವು ನಂಬ್ತಿರೋ ಬಿಡ್ತಿರೋ ಕಾಂಗ್ರೆಸ್ ಪಕ್ಷದಲ್ಲಿ 150-200 ಜನ ರ್ಯಾಲಿ ಮಾಡಿ ಇದು ಮಾಡ್ತಾಯಿದ್ರು. ಆದರೆ BJP ಅವರು ಇದ್ದಾಗ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಇವತ್ತು ನಾವು ಅದೇ ಇದರಲ್ಲಿ ಕೆಲಸ ಮಾಡಿದೆ. ಅದ್ರ ಪಕ್ಷದ ಬಗ್ಗೆ ಬೇಸರ ಆಗಿ ನಾವು ಆಮ್ ಆದ್ಮಿ ಪಾರ್ಟಿಗೆ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿರೋದು. ಖಂಡಿತ ನಾವು ಮಾಡ್ತೀವಿ. ಇಲ್ಲಿ ನಾಗರಿಕರು ಬದುಕುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದಾವಣಗೆರೆ ಜನ ಬುದ್ಧಿವಂತರು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. 2026ರಲ್ಲಿ 30 ವರ್ಷ ಒಬ್ಬ ಫ್ಯಾಮಿಲಿ ಗೆಲ್ಲಿಸ್ಕೊ ಬಂದಿದ್ದಾರೆ ಅಂದಮೇಲೆ
ಮತ್ತೆ ಬುದ್ಧಿ ಬಂದಿರುತ್ತಾ ಅವ್ರಿಗೆ? ಖಂಡಿತ ಸರ್. ಯಾಕಂದರೆ ಈಗ ಮನೆಗೂ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಬದಲಾವಣೆ ಬಯಸ್ತಾ ಇದ್ದಾರೆ ಸರ್. ಬೇಡ ಸಾಕು ನಮಗೆ, ನಮ್ಮಲ್ಲಿ ಸಾಮಾನ್ಯ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳತಕ್ಕಂಥ ಒಬ್ಬ ಸಾಮಾನ್ಯ ಜನ ನಿಂತ್ಕೊಂಡ್ರೆ ಆ ಕಷ್ಟನ ಅರ್ಥ ಮಾಡಿಕೊಂಡು ಕೆಲಸ ಮಾಡಿಕೊಡ್ತಾನೆ ಸರ್. ದುಡ್ಡಿರೋರು ಏನು ಅರ್ಥ ಮಾಡ್ಕೊಳ್ತಾರೆ ಸರ್? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, 1500 ಕೊಡ್ತಾರೆ, ಆಮೇಲೆ ಓಟ್ ಹಾಕಿ ತಪ್ಪಿಗೆ ಅವನ್ನ ಹುಡ್ಕೊಂಡು ಹೋಗ್ಬೇಕು. ಆ ಕೆಲಸ ನಿಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. 5 ವರ್ಷ ಸರ್ ಬಗ್ಸ್ ಹೊಡಿತಾನೆ. ಖಂಡಿತ ಖಂಡಿತ ಓಡಿಸ್ಕೊತಾ ಇರ್ತಾರೆ, ಮತ್ತೆ 5 ವರ್ಷ ಖಂಡಿತ ಆದ್ಮೇಲೆ ಖಂಡಿತ ಮತ್ತೆ 2 ಸಾವಿರ ಕೊಡಿ ಅಣ್ಣ ಖಂಡಿತ ಅಂತಾರೆ. ಖಂಡಿತ ಅವ್ರ್ದು ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮೆಂಟಾಲಿಟಿ, ನಾವಂತೂ ಗುಲಾಮ್ರಪ್ಪ, ನಾವಿರೋದೇ ಹಿಂಗೆ ಅನ್ಕೊ. ಇಲ್ಲ, ಜನ ಬದಲಾವಣೆ ಆಗಿದ್ದಾರೆ. ದಾವಣಗೆರೆ ಜನ ಬದಲಾಗಿದ್ದಾರೆ, ಬದಲಾಯಿಸ್ತಾರೆ ಅನ್ನೋದೇ ನಮ್ಮ ಉದ್ದೇಶ ಇದೆ ಸರ್. ಗುಡ್ ಲಕ್ ಸರ್. Thank you, sir. ಬದಲಾದ್ರೆ ನಾವು ಕೂಡ ಸಂತೋಷ Thank ಪಡ್ತೀವಿ. you, sir. ನಾವು ಕಳ್ಳ ಬಡ್ಡಿ ಮಕ್ಕಳೆಲ್ಲ ಹೋಗಿತಾ ಇರ್ತೀವಿ. ಹೌದು. ನಮ್ಗೆ ಕೆಲಸ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.